Hello everyone, dear diploma students. In this video, let's continue with engineering mathematics syllabus in a continuation class agide. This is the class number 1 for chapter number 2, straight line chapter. So I guess according to new question pattern in this chapter ಇಂದ ನಿಮಗೆ almost 38 marks ಇನ ನಿಮಗೆ question ಗಳು ಬರುತ್ತೆ. ಸೊ ಈಸಿಯೆಸ್ಟ್ ಚಾಪ್ಟರ್ ಅಂದ್ರೆ ದಟ್ ಇಸ್ ಅ ಸ್ಟ್ರೈಟ್ ಲೈನ್ ಚಾಪ್ಟರ್. ಒಂದು ಕಡೆಯಿಂದ ಪ್ರತಿಯೊಂದನ್ನು ಕೂಡ ಒಂದು ಎಫೆಕ್ಟಿವ್ ವೇನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೆನಿ ಕ್ವಶನ್ ಸಾಲ್ವ್ ಮಾಡೋಣ. ಮೇ ಬಿ 3-4 ಕ್ಲಾಸಸ್ ಆಗುತ್ತೆ. ಒನ್ ಬೈ ಒನ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಪ್ರತಿಯೊಂದು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ಯು ಕ್ಯಾನ್ ಈಸಿಲಿ ಗೆಟ್ ಔಟ್ ಆಫ್ ಔಟ್ ಇನ್ ದಿಸ್ ಚಾಪ್ಟರ್. ಸೊ ಯು ಹ್ಯಾವ್ ಟು ಗೆಟ್ ಓಕೆ. ನಿಮಗೆ ಅಷ್ಟು ಕೂಡ ಮಾರ್ಕ್ಸ್ ಸಿಗೋ ಹಾಗೆ ನಾನು ನಿಮಗೆ ಇದನ್ನು ಡಿಫೈನ್ ಮಾಡ್ತಾ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಚಾಪ್ಟರ್ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ವೆರಿ ಸಿಂಪಲ್ ಆಗಿದೆ. ಆಲ್ಮೋಸ್ಟ್ ಒಂದು 6-7 ಫಾರ್ಮುಲಾ ಅದನ್ನು ನೀವು ತಿಳ್ಕೊಂಡ್ರೆ ಆಯ್ತು. ಅಂಡ್ ಅಟ್ ದ ಸೇಮ್ ಟೈಮಲ್ಲಿ ಆ ಫಾರ್ಮುಲಾ ಹೇಗೆ ಡೆವಲಪ್ ಮಾಡೋದು, ಅದನ್ನು ಯಾವಾಗ ಯೂಸ್ ಮಾಡಬೇಕು, ಯಾವ ಥರ ಕ್ವಶನ್ಸ್ಗಳು ಕೇಳ್ಬೋದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಸೊ ಹಿಯರ್ ವೆರಿ ಇಂಪಾರ್ಟೆಂಟ್ ಆಗಿ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಐ ಗೆಸ್ ಇನ್ ಯುವರ್ 10th ಕ್ಲಾಸಲ್ಲಿ ನಾನು ಜಸ್ಟ್ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಹೇಳಬೇಕಂದ್ರೆ ಇನ್ 10th ಸ್ಟ್ಯಾಂಡರ್ಡ್, ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನೀವು ಸ್ಟಡಿ ಮಾಡಿದ್ರೆ ಒನ್ ಆಫ್ ದ ಚಾಪ್ಟರ್ ನಂಬರ್ 7 ವಿಚ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಕೇಳಿದ್ರಾ? ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಈ ಒಂದು ಏನು ನೀವು ಅಲ್ಲಿ ಸ್ಟಡಿ ಮಾಡಿದ್ರ ಅಲ್ಲಿ ನೀವು ಜಸ್ಟ್ ಕೋಆರ್ಡಿನೇಟ್ಸ್ ಬಗ್ಗೆ ಮಾತಾಡಿದ್ರ. ಅಡಿಷನ್ ಟು ದಟ್ ಪಾಯಿಂಟ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡಿದ್ವಿ. ಕೋಆರ್ಡಿನೇಟ್ಸ್ ಅಂಡ್ ಪಾಯಿಂಟ್ ಕಾನ್ಸೆಪ್ಟ್. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಕೋಆರ್ಡಿನೇಟ್ಸ್ ಅಲ್ಲಿ ಐ ಗೆಸ್ ಯು ಸ್ಟಡಿಡ್ ದಟ್ ಹಿಯರ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ಎ ವೈ ಆಕ್ಸಿಸ್. ಲೆಟ್ಸ್ ಟೇಕ್ ದಿಸ್ ಡೈರೆಕ್ಷನ್ ಇಸ್ ಎಕ್ಸ್ ಡ್ಯಾಶ್ ಅಂಡ್ ಡೌನ್ ಒಳ್ಳೆ ವೈ ಡ್ಯಾಶ್ ಅಂತ ತಗೊಳ್ಬೋದು. ಇಫ್ ದಿಸ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್, ಈ ಎರಡು ಆಕ್ಸಿಸ್ ನ ಮೀಟ್ ಮಾಡಿರೋಂಥ ಪಾಯಿಂಟಿಗೆ ಲೆಟ್ಸ್ ಕಾಲ್ ಆರಿಜಿನ್ ಪಾಯಿಂಟ್ ಓ. ಅಬೌಟ್ ದಿಸ್ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಅಂಡ್ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಎರಡು ಕೂಡ ಏನಾಗಿರುತ್ತೆ? 0,0 ಇರುತ್ತೆ. ಬೋತ್ ಆರ್ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಅಂಡ್ ವೈ ಕೋಆರ್ಡಿನೇಟ್ ಬೋತ್ ಆರ್ 0,0. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ ಒನ್ ಪಾಯಿಂಟ್ ಹಿಯರ್, ಲೆಟ್ ಮಿ ಕನ್ಸಿಡರ್ 1, 2, 3, 4. Similarly 1, 2, 3, 4. Suppose if I call 2, 3. So 2, 3 means that means here this is a point, that is a 2, 3 anta kariboda nanu. Here there is a point. And one more point, let me consider 4, 1. 4 means in x this is 1. This is 4, 1. Just observe here dear friends, by joining these 2 points then there is a line. So simple. ಏನು ಅರ್ಥ ಮಾಡ್ಕೊಂಡೆ? ಇಲ್ಲಿ ಇನ್ ದಿಸ್ ಚಾಪ್ಟರ್ ಅಲ್ಲಿ ಕೋಆರ್ಡಿನೇಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಈಚ್ ಯು ಸ್ಟಡಿಡ್ ಇನ್ 10th ಕ್ಲಾಸ್ ಚಾಪ್ಟರ್ ನಂಬರ್ 7 ಕೋಆರ್ಡಿನೇಟ್ ಜಿಯೋಮೆಟ್ರಿ ನಲ್ಲಿ ಸ್ಟಡಿ ಮಾಡಿದ್ರ. ಅದೇ ಪಾಯಿಂಟ್ ಅನ್ನ ಅದರ ಬೇಸಿಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೊ ವೆರಿ ಸಿಂಪಲ್. ಕೋಆರ್ಡಿನೇಟ್ಸ್ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಅಂಡ್ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಏನು ಇಸ್ ಬೈ ಜಾಯಿನಿಂಗ್ ದ ಪಾಯಿಂಟ್ಸ್, n ನಂಬರ್ ಆಫ್ ಪಾಯಿಂಟ್ಸ್. ಮೇ ಬಿ 2 ಪಾಯಿಂಟ್ಸ್ ಆಗ್ಬೋದು, ಮಿನಿಮಮ್ 2 ಪಾಯಿಂಟ್ ಜಾಯಿನ್ ಮಾಡೋ ಲೈನ್ ಬರುತ್ತೆ. ಆರ್ ಇಟ್ ಮೇ ಬಿ ಮೆನಿ ಪಾಯಿಂಟ್ಸ್ಗಳಾಗ್ಬೋದು, ಬಟ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿ ಕಂಡೀಷನ್ ಹಿಯರ್ ಈಸ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್. ಒಂದೇ ಡೈರೆಕ್ಷನ್ಸ್ ಅಲ್ಲಿ ಪಾಯಿಂಟ್ಗಳು ಹೋಗ್ತಾ ಇರುತ್ತೆ. ದೆನ್ ದೇರ್ ಇಸ್ ಅ ಲೈನ್. ಸೊ ಅಬ್ಸರ್ವ್ ಹಿಯರ್ ಒನ್ ಮೋರ್ ಎಕ್ಸಾಂಪಲ್ ಆಗಿ ಹಿಯರ್ ದೇರ್ ಇಸ್ ಎ ಪಾಯಿಂಟ್. ಸಪೋಸ್ ಇಫ್ ಯು ಜಾಯಿನ್ ಆಲ್ ದ ಪಾಯಿಂಟ್ಸ್, ಏನಾಯ್ತು ರಜಾ? ಈಗ ಇದು ಲೈನು, ದೇರ್ ಇಸ್ ಅ ಲೈನ್. ಅಷ್ಟೇ ರಜಾ. ನೀವೆಲ್ಲರೂ ಕೂಡ ಈಗ ಆಲ್ರೆಡಿ ಕಾಲೇಜಲ್ಲಿ ಇದ್ದೀರಾ, ಲೈನ್ ಹೊಡಿತಿರ್ತೀರಾ ಕರೆಕ್ಟಾಗಿ ಅಲ್ವಾ? ತುಂಬ ಲೈನ್ ಎಲ್ಲ ಹೊಡೆದಿರ್ತೀರಾ. ಹಾಗೇನೆ ಇಲ್ಲೂ ಸ್ವಲ್ಪ ಲೈನ್ ಹೊಡಿದ್ರ ಬಗ್ಗೆ ತಿಳ್ಕೊಂಡ್ರೆ ಎಂತ ಇಲ್ಲ 38 ಮಾರ್ಕ್ಸ್ ಸಿಗುತ್ತೆ. ಇದು ಸಿಂಪಲ್ ಅಪ್ಪ ಚಾಪ್ಟರ್. ಲೈನ್ ಹೊಡಿಯೋದೇ ಮ್ಯಾಟ್ರಿಲಿ. ನೀವು ಹೆಂಗ್ ಲೈನ್ ಹೊಡಿತೀವಿ ಅದ್ರ ಮೇಲೆ 38 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಹೊಡೆದಿರ ತುಂಬ ಲೈನ್ಸ್ ಹೊಡೆದಿದ್ದೀವಿ ಸರ್ ನಾವು, ಬಟ್ ಯಾವುದೂ ಕೂಡ ಬಿದ್ದಿಲ್ಲ ಅಂತ ಹೇಳಿಕೊಂಡಿರ್ತೀರ. ಬಟ್ ಆ ಬೀಡ್ಸೋದು ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಎಲ್ಲಿ ಹೊಡಿಬೇಕು ಲೈನ್ ಹೊಡಿತೀಯ ಅಂತ ಅಂದ್ರೆ ಎಲ್ಲೋ ಒಂದು ಪಾಯಿಂಟ್ ಇರಲೇಬೇಕು. ಹೌದಾ? ಮಾರ್ಕ್ ಮಾಡ್ಬೇಕು ಫಸ್ಟ್ ಯಾರಿಗೆ ಹೊಡಿಬೇಕು ಅಂತ. ದೆನ್ ಆ ಪಾಯಿಂಟ್ ಏನೋ ದಟ್ ಇಸ್ ವಾಟ್ ಕೋಆರ್ಡಿನೇಟ್ ವ್ಯಾಲ್ಯೂಸ್. ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಅಂಡ್ ವೈ ಕೋಆರ್ಡಿನೇಟ್ ಎಲ್ಲಿದೆ ಆ ಪಾಯಿಂಟ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದೆನ್ ವಿ ಕ್ಯಾನ್ ಲೈನ್ ಹೊಡಿಬಹುದು. ಓಕೆ, ಲೈನ್ ಹೊಡಿಯೋಣ. Let's continue the content. So dear friends, straight line. So straight line ಅಲ್ಲಿ is one definition. Just start with the definition. A line is an endless one dimensional figure. ಒಂದು ಲೈನ್ ನೋಡಪ್ಪ, ಇದು endless, ಅದಕ್ಕೆ ಎಂಡೇ ಇಲ್ಲ, ಬಿಕಾಸ್ ಹೀಗಾಗಿ ಕಂಟಿನ್ಯೂ ಆಗುತ್ತೆ. It is an endless one dimensional figure that has no width. ಅದಕ್ಕೆ ವಿಡ್ತ್ ಇರಲ್ಲ. ಕರೆಕ್ಟ್? ಹೀಗಾಗಿ ಇದಿದ್ರೆ ವಿಡ್ತ್ ಆಗ್ತಿತ್ತು. There is no width.
There is no width. This is one of the statement, simple statement. Or also the statement another way ಕೂಡ ಹೇಳ್ಬೋದು, it is a locus of a point. ಅಂದ್ರೆ ಒಂದು ಪಾಯಿಂಟ್ ಇದೆ ಅನ್ಕೋ, here this is a point, this is a point, this is a point, this is a point. ಆ ಪಾಯಿಂಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. Like there is a point that is continuing. Okay, ಈ ತರ ಕಂಟಿನ್ಯೂ ಆಗ್ತಾ ಇದಾವೆ. That is locus of a point which moves. ಮೂವ್ ಆಗ್ತಿದೆ. Locus of a point which moves without changing the directions. Direction change ಮಾಡಿದ್ರೆ continuous ಮೂವ್ ಆಗ್ತಿದೆ, then there is a line. That I can call it as a straight line. I hope it's clear. Simple ಆಗಿಲ್ವಾ? So dear students, in this case ಅಲ್ಲಿ as we studied here, ನೋಡಿ ಇಲ್ಲಿ ಎರಡು ಪಾಯಿಂಟ್ಸ್ ಬಗ್ಗೆ ಮಾತಾಡಿದೆ. So the first point, let me call this a point number 1, this is a point number 2. Now in this case, here is a point, here is another point. If you join these 2 points, ಏನಾಗುತ್ತೆ ರಾಜ? ನೋಡಿಲಿ, there is a line. This line has no ends. There is no end. Endless ಅಂತ ಕರಿತೀವಿ ಇದನ್ನ. Let's call this point is A, this point is B. If you want to represent a point means, then coordinate value should be there. What is the coordinate value? One is x value, another one is y value. X coordinate value, y coordinate value. So observe here, this is. Similarly, here there is a first point alva. Either the x coordinate value irbeku, y coordinate value irbeku. Here also should be x coordinate and y coordinates. Let me consider there is a point. This is the first point and the second point. So x1 comma y1. This is the second point, x2 comma y2. So by joining these 2 points, we can obtain a line. So please, while I am explaining, try to note on the statement at the same time conditions also. So this is simple definitions, Raja. ಈಗ ನಿನ್ನ ಹತ್ರ ಒಂದು ಲೈನ್ ಇದೆ ಅಂತ ಅರ್ಥ ಆಯ್ತು. ಲೈನ್ ಹೇಗೆ ಜಾಯಿನ್ ಮಾಡಿದೆ, ಹೇಗೆ ಡೆವಲಪ್ ಮಾಡಿದ್ವಿ? ಬೈ ಜಾಯಿನಿಂಗ್ ಪಾಯಿಂಟ್ಸ್. ಆರ್ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಹೆಂಗೆ ಹೋಗ್ತಾ ಇದ್ರೆ, ದಟ್ ಈಸ್ ಆಲ್ಸೋ ಎ ಲೈನ್. That is endless ಆಗಿರಬೇಕು. ಲೈನಿಗೆ ಯಾವತ್ತೂ ಏನೋ endless. So this is a basic information regarding line or straight line. Now let's continue with this straight line concept. We are going to study with respect to slope concept. ನೋಡ್ರ ಸಾ, ನಾ ಲೈನ್ ಹಿಂಗೆ ಬೇಕಂಗೆ ಹೊಡಿತೀಯಲ್ಲ, ನಾವು ಹೊಡೆದು ಬಿಡೋದು ಅಭ್ಯಾಸ ಇರ್ತದೆ. ಹೀಗೆ ಹೊಡಿಬೋದಾ ನೀನು, ಹಿಂಗೂ ಹೊಡಿಬೋದಾ ನೀನು, ಹಿಂಗೂ ಹೊಡಿಬೋದು, ಎಲ್ಲ ಲೈನ್ಸೇ ಇವಲ್ಲ. ಅಗ್ರಿನಾ? ಸಪೋಸ್ ದಿಸ್ ಅ ಲೈನ್, here is a line, here is a line, here is a line. There are many lines are here. There are 4 lines are here. But these lines are different condition. ಒಂದು ನೋಡಿ, ಇದೇ ಒಂದು ಲೈನ್ ಅಂತ ಹೇಳ್ಬೋದು ನೀನು. ಇದು ಯಾವ ಲೈನ್ ಹೇಳ್ಬೋದು ಈಗ? ಹಾರಿಜಾಂಟಲ್. ಎಕ್ಸ್ ಆಕ್ಸಿಸ್ ಹಾರಿಜಾಂಟಲ್ ಇದೆ, ಇದಾದ್ರೆ ವರ್ಟಿಕಲ್ ಆಗಿದೆ ಸರ್. ಹಾಗಾದ್ರೆ ಈ ಲೈನ್ ಏನಾಗಿದೆ ರಜಾ? ಈ ಲೈನ್ ಏನಾಗಿದ್ದಾವೆ? ಇನ್ಕ್ಲೈನ್ಡ್ ಆಗಿದೆ. ಇನ್ಕ್ಲಿನೇಷನ್ಸ್ ಇದೆ, ಸಮ್ ಆಂಗಲ್ ಇದೆ ಅಂತ ಅರ್ಥ ಆಯ್ತು. ಅರ್ಥ ಆಗ್ತಿದೆ ಹೇಳ್ತಿರೋದು? ಇನ್ಕ್ಲಿನೇಷನ್ ಇದೆ ಅಥವಾ ಆಂಗಲ್ಸ್ ಇದೆ. ಸೊ ಆಂಗಲ್ ಇದೆ ಅಂತ ಅಂದ್ರೆ ದೆನ್ ಇದು ನೋಡಪ್ಪ, ಇದು ಹ್ಯಾಂಡ್, ದಿಸ್ ಹ್ಯಾಂಡ್ ಇಸ್ ಅ ಸ್ಲೋಪ್ ಲೈನ್ ಅನ್ಕೋ. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಲೈನ್, ಹಿಯರ್ ಇಸ್ ಎ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಆಗಿಲ್ಲ, ಇದೇ ಲೈನ್ ನ ಸ್ವಲ್ಪ ಹಿಂಗೆತ್ತು. ಈಗ ಏನಾಯ್ತು? ಈಗ ಬೈಸಿಕಲ್ ಇಲ್ಲಿ ಡ್ರೈವ್ ಮಾಡಿ ನೋಡೋಣ. ಬೈಸಿಕಲ್ ನೋಡಿ, ಸ್ಲೋಪ್ ಇದೆ ಸರ್ ಅಂತೀಯ. ಇವಾಗ ಇನ್ನೂ ಸ್ವಲ್ಪ ಎತ್ತು ಕೈನ, ಇನ್ನೂ ಜಾಸ್ತಿ ಆಯ್ತು ಸ್ಲೋಪ್ ಸರ್. ಹೀಗೆ ಬಂದ್ರೆ ಟೋಟಲಿ ವರ್ಟಿಕಲ್ ಆಯ್ತು, 90 ಡಿಗ್ರಿ ವರ್ಟಿಕಲ್ ಆಗೋಗ್ಬಿಡ್ತು. ಸ್ಲೋಪ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಫಿನಿಟ್ ಆಗಿ ಹೋಗ್ಬಿಡುತ್ತೆ. ಇಸ್ ಇಟ್ ಪಾಸಿಬಲ್? ನೋಡಪ್ಪ ರಜಾ, ಸಿಂಪಲ್ ಕಣೋ, ನೀನು ಇಷ್ಟೇ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡು. ಇಫ್ ದೇರ್ ಇಸ್ ಅ ಲೈನ್, ನೀನು ಇವಾಗ ಇಲ್ಲಿ ಬೈಸಿಕಲ್ ಹೊಡಿ ಅಂದ್ರೆ ಏನು ಮಾಡ್ತೀಯಪ್ಪ? ಬೈಸಿಕಲ್ ಅನ್ಕೋ, ಈಸಿಯಾಗಿ ಡ್ರೈವ್ ಮಾಡ್ತೀಯ. ಸಪೋಸ್ ಇವಾಗ ನೀನು ರೋಡ್ನ ಸ್ವಲ್ಪ ಹಿಂಗೆ ಕೊಡ್ತೀನಿ. ಈಗ ನಾವು ಬೈಸಿಕಲ್ ಡ್ರೈವ್ ಮಾಡು ಅಂದ್ರೆ, ಸೈಕಲ್ ಹೊಡಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಪೆಡಲಿಂಗ್ ಮಾಡೋದು. ಓಕೆ, ಇಫ್ ದ ಲೈನ್ ಈಸ್ ಇವನ್ ಇನ್ ದಟ್, ಈ ತರ ಕಂಡೀಷನ್ಸ್ ಇದ್ರೆ, ಈಗ ಬೈಸಿಕಲ್ ಹೊಡಿ ಡ್ರೈವ್ ಮಾಡೋ ಅಂದ್ರೆ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಆಯ್ತು. ಓಕೆ, ನೌ ಅನದರ್ ಕಂಡೀಷನ್ ಈಸ್ ಇಫ್ ಲೈನ್ ಈಸ್ ಹಿಯರ್, ನೌ ಕೆನ್ ಯು ಇಸ್ ಇಟ್ ಪಾಸಿಬಲ್? ಯಾಕಾಗಲ್ಲ? ಕಂಡೀಷನ್ಸ್ ನೋಡಿ ಹೆಂಗಾಯ್ತು. ಫಸ್ಟ್ ಕೇಸಲ್ಲಿ ಈಸಿಯಾಗಿ ಡ್ರೈವ್ ಮಾಡ್ತಾ ಇದೆ, ಕರೆಕ್ಟ್ ರಜಾ? ಈಸಿಯಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ಯಾ. ಈಗ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೀಯ, ಒಪ್ಪಿದೆ, ಓಕೆ ಹಸ್ಕೊಂಡು ಹೋಗ್ತೀಯಾ. ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ವೀಲಿಂಗ್ ತರ ಆಗ್ಬಿಡ್ತದೆ, ಹೌದಾ? ಹಿಂಗ್ ವೀಲಿಂಗ್ ಮಾಡ್ಬೋದು. ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಏನಾಯ್ತು? ವರ್ಟಿಕಲ್ ಆಗೋಗ್ಬಿಡ್ತು. ಇಸ್ ಇಟ್ ಪಾಸಿಬಲ್? ವಾಟ್ ಇಸ್ ಸ್ಲೋಪ್? ಇನ್ ದಿಸ್ ಕೇಸ್ ನಾಟ್ ಎಟ್ ಆಲ್ ಪಾಸಿಬಲ್. ದಟ್ ಈಸ್ ಇನ್ಫಿನೈಟ್ ಆಗ್ಬಿಡುತ್ತೆ. ಸ್ಲೋಪ್ ಈಸ್ ಮ್ಯಾಕ್ಸಿಮಮ್ ಇನ್ಫಿನೈಟ್. ಈಗ ಸ್ಲೋಪ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ದಟ್ ಹೌ ಟು ಎಕ್ಸ್ಪ್ರೆಸ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಥಮೆಟಿಕಲ್ ಇಕ್ವೇಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಟೇಕ್ ಎ ಹೆಡಿಂಗ್, ಸ್ಲೋಪ್ ಆಫ್ ಎ ಲೈನ್. ದ ಹೆಡಿಂಗ್ ಈಸ್ ಎಂ. ಎಂ ನ ನಾನು ರೆಪ್ರೆಸೆಂಟ್ ಬೈ ಎ ಸ್ಲೋಪ್, ಎಂ ಅಂತ ಕರೆಯೋಣ. ದಿಸ್ ಅನದರ್ ನೇಮ್ ಇದೆ, ಆಲ್ಸೋ ಗೋಯಿಂಗ್ ಟು ಕಾಲ್ಡ್ ಆಸ್ ಗ್ರೇಡಿಯಂಟ್ ಆಫ್ ಲೈನ್. ಗ್ರೇಡಿಯಂಟ್ ಆಫ್
line, gradient of line, slope or gradient of line. Now my dear students, ಸ್ಲೋಪ್ ಅಂತ ಹೇಳಿದ್ರೆ ಏನು ಡೆಫಿನೇಷನ್ ಸರ್ ಅಂತ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಆಕ್ಸಿಸ್ ಸಿಸ್ಟಮ್ ತಗೋಣ. ಲೆಟ್ಸ್ ಟೇಕ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಓಕೆನಾ? ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ತಗೊಳ್ರಿ. ಸೊ ಇನ್ ದಿಸ್ ಕೇಸಲ್ಲಿ ದಿಸ್ ಇಸ್ ವಾಟ್ ಲೆಟ್ಸ್ ಕಾಲ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಹಿಯರ್ ಈಸ್ ಅನದರ್ ಒನ್ ದಟ್ ಈಸ್ ವೈ ಆಕ್ಸಿಸ್. ಸೊ ಇನ್ ದಿಸ್ ಕೇಸ್ ಎಕ್ಸ್ ಆಕ್ಸ್ ಇದು ಏನಾಯ್ತು, ಮೇಲ್ಗಡೆ ಹೋದ್ರೆ ವೈ, ಈ ಕಡೆ ಹೋದ್ರೆ ಎಕ್ಸ್. ಎರಡು ಮೀಟ್ ಆಗಿರೋ ಪಾಯಿಂಟ್ horizon point. About this point x coordinate value and y coordinate value both are 0,0 ಇರುತ್ತೆ. ಕರೆಕ್ಟ್? ಈ ಪಾಯಿಂಟ್ ಅಲ್ಲಿ horizon point ಅಂತ ಕರೆದ್ವಿ, x coordinate 0, y coordinate also 0. ಗುಡ್, ಸೂಪರ್. Now let's take there is a line. ಇದು ನಾನು ಲೈನ್ ಅಂತ ಅನ್ಕೊಂಡಿದ್ದೀನಿ. ಸಪೋಸ್ ಈ ಲೈನ್ ಏನಾಗಿದೆ ಅದರ inclined ಆಗಿದೆ. inclined with what? inclined with what? with x axis. ಸೂಪರ್. ಸಪೋಸ್ ಇದು ಏನಂತ ಕರೆಯೋಣ ಹಾಗಾದ್ರೆ, ದಿಸ್ inclined at an angle of theta ಯಾವ್ದ್ರ ಜೊತೆಗೆ? with x axis. this I am going to call as inclination. Okay na? That is the inclination. Now dear students, here let theta is a inclination of a line. Correct? Theta is a inclination of line. Then tangent of inclination called tangent of inclination is called slope of a line. Simple result. Tangent of inclination is going to called as slope of a line. My dear friends, the slope is denoted by letter m. ಎಮ್ ಅನ್ನ ಓಡಲ್ಲ, ನಾವು ಅದನ್ನು ಡಿನೋಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ ಎಮ್. ಈಗ ಇನ್ನು ಮುಂದೆ ಎಲ್ಲೇ ಬಂದ್ರು ಕಡೆ ಎಮ್ ಬರ್ದೀನಿ, ಅದರ ಅರ್ಥ ಏನೋ ಸ್ಲೋಪ್ ಸರ್ ಅಂತ ಅನ್ಕೊಬಿಡ್ಬೇಕು ಮನಸ್ಸಲ್ಲಿ. ಓಕೆನಾ? ಹಾಗಾದ್ರೆ ಏನಂತ ಓಡಿ ಹೇಳಿದ್ವಿ ನೋಡಿ, ದ ಟೀಟಾ ಇಸ್ ಏನು? ಟೀಟಾ ಅಂದ್ರೆ ಇನ್ಕ್ಲಿನೇಷನ್, ಆಂಗಲ್ ಅಂತ ಅರ್ಥ. ಸಿಂಪಲ್ ವೇನಲ್ಲಿ ಆಂಗಲ್ ಅಂತ ಅರ್ಥ. ಸೊ ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ, ದೆನ್ ಇಲ್ಲಿ ಟ್ಯಾನ್ಜೆಂಟ್ ಆಫ್ ಇನ್ಕ್ಲಿನೇಷನ್. ವಾಟ್ ಯು ಮೀನ್ ಬೈ ಟ್ಯಾನ್ಜೆಂಟ್ ಆಫ್ ಇನ್ಕ್ಲಿನೇಷನ್? ನಾನು ಇದಕ್ಕಿಂತ ಮುಂಚೆ ನಿಮಗೆ ಟ್ರಿಗ್ನೋಮೆಟ್ರಿ ಪರ್ಫೆಕ್ಟ್ ಆಗಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಮೆನಿ ವಿಡಿಯೋಸ್ ವಿ ಅಪ್ಲೋಡೆಡ್ ಅಂಡ್ ಗಿವನ್ ಟು ಯು. ಸೊ ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತೀರೋ ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ಬಿಟ್ರಿ. ದಟ್ಸ್ ಗುಡ್. ಟ್ರಿಗ್ನೋಮೆಟ್ರಿ ಚಾಪ್ಟರ್ ಪರ್ಫೆಕ್ಟ್ ಆಗಿದೆ. ನಾವು ಸ್ಟ್ರೈಟ್ ಲೈನ್ ಸ್ಟಾರ್ಟ್ ಮಾಡ್ತಿರೋದೆ, ನಾನು ಉಲ್ಟಾ ಬರ್ತಾ ಇದ್ದೀನಿ ಅಷ್ಟೇ. ಹಾಗಾದ್ರೆ ಟ್ಯಾನ್ಜೆಂಟ್ ಆಫ್ ಇನ್ಕ್ಲಿನೇಷನ್ ಅಂದ್ರೆ ಏನು ರಜಾ? ಟ್ಯಾನ್ ಥೀಟಾ ಅಂತ. ಟ್ಯಾನ್ ಥೀಟಾ. ಸೊ ಹಾಗಾದ್ರೆ ಹೀಗೆ ಬರಿಬೋದಾ ನೀವು? ಲೆಟ್ಸ್ ಟೇಕ್ ಸ್ಲೋಪ್ ವೇರ್ ಸ್ಲೋಪ್ ಈಸ್ ಡಿನೋಟೆಡ್ ಬೈ ಲೆಟರ್ m. m is it is theta is the inclination of a line. Then tangent of inclination called slope ಅಂತ ಕರೆದಿನಿ. tangent of inclination ಅಂದ್ರೆ ಏನರ್ಥ? tan theta ಅಂತ. ಮುಗಿದಷ್ಟೇ ಆನ್ಸರ್. ಸ್ಲೋಪ್ ಯಾವುದು? tan theta ಮೇಲೆ ಡಿಪೆಂಡ್ ಆಯ್ತು ಅಷ್ಟೇ. ಸೊ m equal to tan theta. So the slope of the line is totally depends upon m, tan theta. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ನೋಟ್ ಆನ್ ದಿಸ್. ಫಾಸ್ಟ್ ಬೇಗ ಬರ್ಕೊಳ್ಳಿ, ಬೇಗ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲೈನ್. ಸೊ ದಿಸ್ ಈಸ್ ಇನ್ಕ್ಲಿನೇಷನ್. ಇಂದನೇ ಆ್ಯಂಗಲ್ ಅಂತೂ ನಾವು ರೆಪ್ರೆಸೆಂಟ್ ಮಾಡ್ಬೋದು, ಆ್ಯಂಗಲ್ ಅಂತೂ ನೀವು ಎಕ್ಸ್ಪ್ರೆಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ಮುಂದೆ ಎಲ್ಲೇ ಬಂದರೂ ಕೂಡ ಸ್ಲೋಪ್ ಆಫ್ ದ ಲೈನ್ ಅಂತ ಬಂತು ಅಂದರೆ ದೆನ್ ದಟ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ವಿತ್ ರೆಸ್ಪೆಕ್ಟ್ ಟು ಟ್ಯಾನ್ ಥೀಟಾ. m equal to tan theta, ವೇರ್ m is a ಸ್ಲೋಪ್. ಸ್ಲೋಪ್ನ ಹೇಗೆ ಡಿನೋಟ್ ಮಾಡ್ತೀಯ ಕೇಳಿದ್ರೆ m ಅನ್ನ ಓಡಲ್ಲಿ ಡಿನೋಟ್ ಮಾಡ್ತೀನಿ. ದಟ್ಸ್ ಇಟ್. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಸೊ ಈಗ ಸಮ್ ಕಂಡೀಷನ್ಸ್ ಬರುತ್ತೆ. ಈಗ ಯಾವ ಥರ ಸರ್ ಕಂಡೀಷನ್ಸ್? ಅಬ್ಸರ್ವ್ ಕೇರ್ಫುಲಿ. ಈಗ ಸಮ್ ನೋಟ್ ಅಂತ ಒಂದು 2-3 ನೋಟ್ ಬರ್ಸ್ತೀನಿ ಆಯ್ತಾ ನಿಮಗೆ, ಜಸ್ಟ್ ಫಾರ್ ದ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ, ವಿಚ್ ಇಸ್ ಸ್ಟಡಿಡ್ ಇನ್ 10th ಕ್ಲಾಸ್ ಓನ್ಲಿ. ನೋಟ್ ನಂಬರ್ 1. ಸರ್ ಫಸ್ಟ್ ನೋಟ್ ಏನ್ ಹೇಳ್ತಾನೆ ಗೊತ್ತಾ? ದ ಸ್ಲೋಪ್ ಆಫ್ ಎ ಲೈನ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಕಾರ್ಡಿಂಗ್ ಟು ದ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್. ಈಗ ಲೈನ್ ನೋಡಪ್ಪ, ಇಲ್ಲಿ ಇದನ್ನ ನಾನು ಎಕ್ಸ್ ಆಕ್ಸಿಸ್ ಕರಿಬೇಕು. ದಿಸ್ ವಾಟ್ ವೈ ಆಕ್ಸಿಸ್. ಕರೆಕ್ಟಾ ರಾಜಾ? ಈ ಕಡೆ ಹೋದ್ರೆ ಎಕ್ಸ್ ಡ್ಯಾಶ್. ಸೊ ಈ ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡಿದೀವಿ. ದಿಸ್ ಈ ಕಡೆ ಬಂದಾಗ ಇದು 0 ಡಿಗ್ರಿ ಸರ್, ದಿಸ್ ಈಸ್ 90 ಡಿಗ್ರಿ. ಇಫ್ ಯು ಕಮ್ ಹಿಯರ್ 180 ಡಿಗ್ರಿ. ಅಗ್ರಿನಾ? ಕ್ಲಿಯರ್ ರೈಟ್? ಸಪೋಸ್ ಇನ್ ದಿಸ್ ರೇಂಜ್, ಯಾವ ರೇಂಜ್ ಇದು? 0 to 90 ಡಿಗ್ರಿ. 0 ಡಿಗ್ರಿ ಟು 90 ಡಿಗ್ರಿ. ಇದು 90 ಡಿಗ್ರಿ ಟು ಈ ರೇಂಜ್ ಯಾವ್ದಿದು? ಟು 180 ಡಿಗ್ರಿ. ಕ್ಲಿಯರ್ ಅಲ್ಲ? ಈಗ 0 to 90 ಆದ್ರೆ ದಟ್ ಈಸ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಫಸ್ಟ್ ಕ್ವಾಡ್ರೆಂಟ್. ಅಂಡ್ 90 to 180 ಯಾವುದು? ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಕ್ಲಿಯರ್ ರೈಟ್?
ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಸೊ ಇಲ್ಲಿಂದ ಇಲ್ಲಿವರೆಗೂ ಇದ್ರೆ ಲೈನ್ ಹೀಗೆಗೋ ಲೈನ್ ಇದೆ ಅಂತ ಅನ್ಕೋ. ಜಸ್ಟ್ ಫಾರ್ ಎಕ್ಸಾಂಪಲ್, ದ ಲೈನ್ ಈಸ್ ಪ್ಲೇಸ್ಡ್ ಇನ್ ಫಸ್ಟ್ ಕ್ವಾಡ್ರೆಂಟ್. ದ ಆಂಗಲ್ ಇಟ್ ಮೇ ಬಿ ಬಿಟ್ವೀನ್ 0 ಡಿಗ್ರಿ ಟು 90 ಡಿಗ್ರಿ. ಅವಾಗೆಲ್ಲ ಪಾಸಿಟಿವ್ ಇರುತ್ತೆ. ಸ್ಲೋಪ್ ಏನಾಗಿರುತ್ತೆ? ಸ್ಲೋಪ್ ವಿಲ್ ಬಿ ಪಾಸಿಟಿವ್. ಅದೇ ಒಂದ್ ವೇಳೆ ಲೈನ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಹೀಗೆಲ್ಲ ಬಂದಿದ್ರೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಥೀಟಾ ಏನು? ನೆಗೆಟಿವ್. ಸೊ ದ ರೀಸನ್ ಸ್ಲೋಪ್ ವಿಲ್ ಬಿ ನೆಗೆಟಿವ್. ಸಿಂಪಲ್ ಕಾನ್ಸೆಪ್ಟ್. ಸೆಕೆಂಡ್ ಕ್ವಾಡ್ರೆಂಟ್ ಬಂದ್ರೆ ಸ್ಲೋಪ್ ನೆಗೆಟಿವ್ ಆಗಿರುತ್ತೆ. ಸೊ ಇದನ್ನ ನಾವು ಮೈಂಡ್ ಹಿಡ್ಕೊಬಿಟ್ಟು ಸ್ಟಡಿ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಇದು ನಿಮಗೆ ಏನು ಯಾವ ಕ್ವಾಡ್ರೆಂಟ್ಸ್ ಅಂತ ಗೊತ್ತಾಯ್ತು? ಸಪೋಸ್ ದ ಪಾಯಿಂಟ್ ನಂಬರ್ 1, ಇನ್ ಪಾಯಿಂಟ್ ನಂಬರ್ 1 ದ ಸ್ಲೋಪ್ ಈಸ್ ಪಾಸಿಟಿವ್. ಯಾವಾಗ ಸ್ಲೋಪ್ ಈಸ್ ಪಾಸಿಟಿವ್? ಸ್ಲೋಪ್ ಈಸ್ positive. Slope is positive when condition, when theta is an acute angle. What do you mean by acute angle, sir? Acute angle means angle which is less than 90 degree. Less than 90 degree ಅಂದ್ರೆ ಈ ರೇಂಜ್ ಅಲ್ಲಿ ಬರ್ತೀಯ ನೀನು, ಕರೆಕ್ಟಾ? ದಟ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಏನಂತ ಕರೆಯೋಣ ಅದಕ್ಕೆ? ಅಕ್ಯೂಟ್ ಆಂಗಲ್ ಅಂತಾನು ಕರಿತೀವಿ. ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್. ದಟ್ ಮೀನ್ಸ್ ಏನಾಗಿರುತ್ತೆ? ಥೀಟಾ ಇನ್ ಬಿಟ್ವೀನ್ 0 to 90 ಡಿಗ್ರಿ. ಹಾಗಿದ್ರೆ ದ ಸ್ಲೋಪ್ ಎಮ್ ಈಸ್ ಪಾಸಿಟಿವ್. ಸ್ಲೋಪ್ ಎಮ್ ಈಸ್ ಪಾಸಿಟಿವ್. ನೆಕ್ಸ್ಟ್ ನೋಟ್ ನಂಬರ್ 2, ಏನು ಸ್ಲೋಪ್ ಈಸ್ ನೆಗೆಟಿವ್. ಸೆಕೆಂಡ್ ಉಲ್ಟಾ ಹೇಳ್ಬೇಕಾಗತ್ತೆ. ಸ್ಲೋಪ್ ಈಸ್ ನೆಗೆಟಿವ್. ಪಾಯಿಂಟ್ ನಂಬರ್ 2 ಆರ್ ನೋಟ್ ನಂಬರ್ 2, ಸ್ಲೋಪ್ ಈಸ್ ನೆಗೆಟಿವ್. ಯಾವಾಗ ಸ್ಲೋಪ್ ನೆಗೆಟಿವ್ ಆಗ್ಬೋದು? ವೆನ್ ಥೀಟಾ ಈಸ್ ಆನ್ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಅಬ್ಟ್ಯೂಸ್ ಆಂಗಲ್, ಅಬ್ಟ್ಯೂಸ್ ಆಂಗಲ್. ಸೊ ವಾಟ್ ಇಸ್ ದಟ್ ಅಬ್ಟ್ಯೂಸ್ ಆಂಗಲ್? ಏನ್ ಸರ್ ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಕಾನ್ಸೆಪ್ಟ್ ಅಲ್ಲಿ? ಸೊ ಇದು ಸ್ವಲ್ಪ ಚಿಕ್ಕದ ಮಾಡಿ ಈ ಕಡೆ ಇಟ್ಕೊಂಡಿರೋಣ, ಆಯ್ತಾ? ಅಬ್ಟ್ಯೂಸ್ ಆಂಗಲ್ ಹೀಗಿರ್ಲಿ, ಓಕೆನಾ? ಏನಾಯ್ತು? ಹೇಗಿದೆಯಾ? ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇದನ್ನ ನಾನು ಅಬ್ಟ್ಯೂಸ್ ಅಂತ ಕರಿತೀವಿ. ದಿಸ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ 90 to 180 ಇದೆಯಲ್ಲ, ಇದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಬರ್ಕೊಳ್ರಿ ಕಾನ್ಸೆಪ್ಟ್, ಬರ್ಕೊಳ್ತಾ ಸ್ಟಡಿ ಮಾಡ್ತಾ ಬನ್ನಿ. ಸೊ ಈ ಸಿಂಪಲ್ ಆಗಿ ಹೋಗ್ಬಿಡುತ್ತೆ. ಅಲ್ಲೇ ನೀವು ನೋಡ್ಬೇಕು, ಒಂದ್ಸರಿ ಕೇಳಿಸ್ಕೋಬೇಕು, ದೆನ್ ನೋಟ್ಬುಕ್ ಅಲ್ಲಿ ಬರ್ಕೋಬೇಕು. ವರ್ಕೌಟೇ ಮಾಡ್ದಂಗೆ ಹೋಗ್ಬಿಡುತ್ತೆ. ಅಗ್ರಿನಾ? ನೆಕ್ಸ್ಟ್, ಸೊ ದಿಸ್ ಈಸ್ ಸ್ಲೋಪ್ ಈಸ್ ಪಾಸಿಟಿವ್ ಇದ್ದಾಗ ಆಂಗಲ್ ಏನಾಗಿರುತ್ತೆ? ಅಕ್ಯೂಟ್ ಆಂಗಲ್. ಅಂದ್ರೆ ಎಲ್ಲಿ ಬರುತ್ತೆ ಅದು ಅಕ್ಯೂಟ್ ಆಂಗಲ್? ಫಸ್ಟ್ ಕ್ವಾಡ್ರೆಂಟ್. ಆಂಗಲ್ ಈಸ್ ಬಿಟ್ವೀನ್ 0 ಡಿಗ್ರಿ ಟು 90 ಡಿಗ್ರಿ. ಆ ರೇಂಜ್ ಅಲ್ಲಿ ಇದ್ರೆ ದಟ್ ಈಸ್ ಅಕ್ಯೂಟ್ ಆಂಗಲ್. ಅದೇ ಒಂದ್ ವೇಳೆ ಆಂಗಲ್ ಈಸ್ ಏನಾಗಿರುತ್ತೆ ಇಲ್ಲಿ? ಸಪೋಸ್ ಇನ್ ಕೇಸ್ ಆಫ್ ನೆಗೆಟಿವ್ ಆದಾಗ ಆಂಗಲ್ ಈಸ್ ಅಬ್ಟ್ಯೂಸ್ ಆಂಗಲ್. ಅಬ್ಟ್ಯೂಸ್ ಆಂಗಲ್. ಸರ್ ವಾಟ್ ಯು ಮೀನ್ ಬೈ ಅಬ್ಟ್ಯೂಸ್ ಆಂಗಲ್? ಸೆಕೆಂಡ್ ಕ್ವಾಡ್ರೆಂಟ್ ಎಲ್ಲಿ ಬರುತ್ತೆ? 90 ಡಿಗ್ರಿ ಟು 180 ಡಿಗ್ರಿ. ಆ ರೇಂಜ್ ಅಲ್ಲಿ ಬಂದಿರುತ್ತೆ. ದಟ್ ಈಸ್ ನೆಗೆಟಿವ್ ಬಂದ್ಬಿಡ್ತದೆ. ಆಗ ಸ್ಲೋಪ್ ಏನಾಗುತ್ತೆ? ಸ್ಲೋಪ್ ಅಂದ್ರೆ ಏನು ಸರ್? ಎಂ. ಕನ್ನಡ ಟ್ಯಾಂಜೆಂಟ್ ಆಫ್ ದ ಆಂಗಲ್ ಸ್ಲೋಪ್, that is m is negative in case of second quadrant. Good, super. Next ಹಾಗೇನೆ slope is 0 ಯಾವಾಗ? So I'll continue here, okay ನಾ? ಸೊ ಏನಾಗುತ್ತೆ ಹಾಗಾದ್ರೆ? ಸ್ಲೋಪ್ is 0 ಯಾವಾಗ ಸ್ಲೋಪ್ 0 ಆಗ್ಬೋದು? ನೋಟ್ ನಂಬರ್ 3, ಓಕೆ? ನೋಟ್ ನಂಬರ್ 3, ಸ್ಲೋಪ್ is 0 ಯಾವಾಗ? ಯಾರು ಹೇಳ್ತೀರಾ? ಸ್ಲೋಪ್ is 0 ಯಾವಾಗ 0 ಆಗ್ಬೋದು? ಎನಿವನ್? ಲೈನ್ ಒಂದು ವೇಳೆ ಹಾರಿಜೆಂಟಲ್ ಆಗಿದ್ರೆ ಅರ್ಥ ಮಾಡ್ಕೋ. ಲೈನ್ ಇಲ್ಲಿ ನೋಡಿದೀನಿ ಅನ್ಕೋ, ಹೀಗಿದೆ ಅಪ್ಪ, ದಿಸ್ ದ ಲೈನ್. ಲೈನ್ ಈಸ್ ಹಾರಿಜಾಂಟಲ್. ಲೈನ್ ಈಸ್ ಹಾರಿಜಾಂಟಲ್ ಮೀನ್ಸ್ ವಿಚ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಇದು ಪ್ಯಾರಲಲ್ ಅಲ್ವಾ? ದೀಸ್ ಟು ಆರ್ ಪ್ಯಾರಲಲ್ ಟು ಈಚ್ ಅದರ್. ಇಫ್ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ದ ಸ್ಲೋಪ್ ಈಸ್ 0. ಸಿಂಪಲ್. ಅಂತ ಇಲ್ಲ ರಜ, ರೋಡ್ ಈಗ ಸಮಟ್ಟ ಹಿಂಗಿದೆಯಪ್ಪ, ಸಮಟ್ಟ ಹೀಗಿದೆ, ಸ್ಲೋಪ್ ಏನಾಗಬೇಕು? 0 ಬರಲೇಬೇಕು. ಇಫ್ ಸಮಟ್ಟ ಮೀನ್ಸ್ ಹಾರಿಜಾಂಟಲ್, ಹಾರಿಜಾಂಟಲ್ ಮೀನ್ಸ್ ಆಂಗಲ್ ಈಸ್ 0 ಡಿಗ್ರಿ. ಎರಡು ವೇನಲ್ಲಿ ಹೇಳ್ಬೋದು. ದ ಸ್ಲೋಪ್ ಈಸ್ 0 ಯಾವಾಗ? ವೆನ್ ಕಂಡೀಷನ್, ವೆನ್ ಆಂಗಲ್ ಈಸ್ 0 ಡಿಗ್ರಿ. 0 ಡಿಗ್ರಿ ಹೀಗೆ ಹೇಳೋಣ, ಆಂಗಲ್ ಈಸ್ 0 ಡಿಗ್ರಿ. ಆರ್ ಇನ್ನೊಂದು ವೇನಲ್ಲಿ ಹೇಳ್ಬೋದು. ಇನ್ನೊಂದೇನು? ಲೈನ್ ಈಸ್ ಹಾರಿಜಾಂಟಲ್, ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಆರ್ ಲೈನ್ ಈಸ್ ಹಾರಿಜಾಂಟಲ್ ಹೀಗೂ ಹೇಳ್ಬೋದು. ಲೈನ್ ಈಸ್ ಹಾರಿಜಾಂಟಲ್, ಹಾರಿಜಾಂಟಲ್, ಓಕೆ? ಹಾರಿಜಾಂಟಲ್, ಹಾರಿಜಾಂಟಲ್, ಲೈನ್ ಈಸ್ ಹಾರಿಜಾಂಟಲ್ ಅಂದ್ರೆ ಹೀಗಿದೆ, ಲೈನ್ ಹಾರಿಜಾಂಟಲ್ ಆಗಿದೆ. ದಟ್ಸ್ ಇಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಲಾಸ್ಟ್ ಪಾಯಿಂಟ್. ನೋಟ್ ನಂಬರ್ 4, ದ ಸ್ಲೋಪ್ ಈಸ್ ಇನ್ಫಿನೈಟ್. ಇನ್ಫಿನೈಟ್ ಮ್ಯಾಕ್ಸಿಮಮ್ ಇರುತ್ತೆ, ಇನ್ಫಿನಿಟಿ ಹೀಗಿರುತ್ತೆ, ಓಕೆನಾ? ಇನ್ಫಿನಿಟಿ ಯಾವಾಗ ಇನ್ಫಿನಿಟಿ ಬರುತ್ತೆ? ಲೈನ್ ವರ್ಟಿಕಲ್ ಆಗಿದ್ರೆ ಇನ್ಫಿನಿಟಿ ಬರುತ್ತಲ್ಲ.
ಫುಲ್ ಹಿಂಗಿದೆಯಪ್ಪ, ಈಗ ಹತ್ತಕ್ಕಾಗತ್ತೆ. ಡು ಯು ಥಿಂಕ್ ಇಟ್ಸ್ ಪಾಸಿಬಲ್ ಟು ಡ್ರೈವ್ ದ ಬೈಸಿಕಲ್, ಡ್ರೈವ್ ದ ಕಾರ್, ಮೋಟರ್ ಸೈಕಲ್? ನಥಿಂಗ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಏನರ್ಥ? ಸಿಂಪಲ್ ಅರ್ಥ ಮಾಡ್ಕೊ. ರೋಡು ಹಾರಿಸಾಂಟಲ್ ಆಗಿದೆ ಅಂದ್ರೆ ಸ್ಲೋಪ್ ಇಲ್ಲ ಅಂತ ಅರ್ಥ, ಸ್ಲೋಪ್ 0 ಅಂತ ಅರ್ಥ. ಅದೇ ರೋಡ್ ಹಿಂಗಿತ್ತೆ ಅಂದ್ರೆ ಇನ್ಫಿನಿಟಿ ಇದೆ ಅಂತ ಅರ್ಥ. ಸೊ ದಟ್ ಈಸ್, ಸೊ ಸ್ಲೋಪ್ ಈಸ್ ಇನ್ಫಿನೈಟ್ ಯಾವಾಗ? ವೆನ್ ಆಂಗಲ್ ಈಸ್, ಟೆಲ್ ಮಿ, ಆಂಗಲ್ ಈಸ್ 90 ಡಿಗ್ರಿ. ಅಂದ್ರೆ ಏನರ್ಥ ಹೇಳೋ? ಲೈನ್ ಒಂದೊಳ್ಳೆ ಹೀಗೆ ಏನಾದ್ರು ಇದ್ರೆ ಹೀಗೆ ಹೊಡ್ತಿದ್ರಿ ನೀವು, ಲೈನ್ ಹೇಗೆ ಹೊಡಿತೀರ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಕಡ. ಸಪೋಸ್ ಲೈನ್ ಈಸ್ ಈ ತರ ಇದ್ರೆ ಅಂದ್ರೆ 90 ಡಿಗ್ರಿ ಇದ್ದಾಗ ಲೈನ್ ಈಸ್ 90 ಡಿಗ್ರಿ. ಅಥವಾ ಅನದರ್ ವೇನಲ್ಲಿ ಹೇಳ್ಬೋದು, ಹೇಗೆ ಹೇಳ್ಬೋದು? ಲೈನ್ ಈಸ್ ವರ್ಟಿಕಲ್ ಅಲ್ಲ, ವರ್ಟಿಕಲ್. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಅಂತ ನೀವು ತಿಳ್ಕೊಂಡಿರೋದು ಒಳ್ಳೇದು. ದಿಸ್ ಐ ಗೆಸ್ ಯು ಸ್ಟಡಿಡ್. ಬೇಸಿಕ್ ಆಗಿ ನಿಮಗೆಲ್ಲ ಇದು 10th ಸ್ಟ್ಯಾಂಡರ್ಡ್ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಬಂದಿರೋಂಥ ಕಾನ್ಸೆಪ್ಟ್ ಇದು ಕಡ. ಸರ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಪಾಯಿಂಟ್ ಇಡೋದು ಕಲ್ತಿದ್ವಿ ಸರ್ ನಾವು. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಏನು ಕಲ್ತಿದ್ಯಾ ರಾಜ ನೀನು? ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಹೌದಾ? ಹೆಂಗಿದ್ಯಾ? ದಿಸ್ ಈಸ್ x axis and this is y axis. If there is a point, here is a point, here is a point. If this is a point number 1, point number 2. Point number 1 let me call x1, y1. Point number 2 is x2, y2. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಸರ್ ಕೇಳಿದ್ರೆ ದಟ್ ಇಸ್ ಅ ಡಿಸ್ಟೆನ್ಸ್ ಫಾರ್ಮುಲಾ. ಡಿ ಅಂತ ಕಲ್ತಿದ್ರ 10th ಕ್ಲಾಸಲ್ಲಿ, ನೆನಪಿದ್ಯಾ? ಡಿಸ್ಟೆನ್ಸ್ ಫಾರ್ಮುಲಾ. Let's take D is equal to square root of x2 minus x1 whole square plus y2 minus y1 whole square. ಅಷ್ಟೇ ರಜಾ, ಕಲ್ತಿಲ್ವ ಇದು ನೀವು? 10th ಕ್ಲಾಸಲ್ಲಿ ಬಂದಿಲ್ಲ ಎಸ್ ಸರ್ ನಾವು ಸ್ಟಡಿ ಮಾಡಿದ್ವಿ ಸರ್ ಅಂತ ಹೇಳಬೇಕು ನೀವು ಮನಸ್ಸಲ್ಲಿ. ಸ್ಟಡಿ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕೋವಿಡ್ ಪಾಸ್ ಆಗಿದ್ರೆ. ಇಲ್ಲ ಹೆಂಗೋ ಅಂತ ಪಾಸ್ ಆಗಿ ಬಂದಿದೆ ಸರ್, ನಂಗೆಲ್ಲೋ ಒಂದು ಮೈಂಡಲ್ಲಿ ಇಲ್ಲ ಸರ್, ಮರ್ತೋಗಿದೆ ಅಂದರೆ ನೋಬಡಿ ಕ್ಯಾನ್ ಹೆಲ್ಪ್. ಅಂದರೆ ಮರ್ತಿದ್ದೀರಾ, ಓಕೆ? ಈ ಥರ ಕಂಡೀಷನ್ಸ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ತಿದ್ರಿ ಗೊತ್ತಾ? ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಬಂದಿತ್ತು, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ದಿಸ್ ಇಸ್ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. 2 ಪಾಯಿಂಟ್ಸ್ ಕೊಟ್ಟಾಗ ಅಂದರೆ ಎಸ್ ವಿ ಕ್ಯಾನ್ ಯೂಸ್ ದಿಸ್ ಒನ್. ಡಿಸ್ಟೆನ್ಸ್ D equal to square root of x2 minus x1 whole square plus y2 minus y1 whole square. ಸೇಮ್ ವೇನಲ್ಲಿ ಇನ್ನೊಂದು, ಈಗ ಒಂದು ಲೈನ್ ಇದೆ ಅಪ್ಪ, ಹೀಗೊಂದು ಲೈನ್ ಇದೆ. ದಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೋ, ಜಸ್ಟ್ ಅನದರ್ ಕೇಸ್. So point number 1, point number 2. The point number 1 which coordinates are x1, y1. Okay. Point number 2 which coordinates are x2, y2. ರಜಾ ಕೇಳಿಲಿ. ಈಗ ಇವೆರಡು ಪಾಯಿಂಟ್ಸ್ಗೆ ನಾನು ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡಬೇಕಪ್ಪ. ದಿಸ್ ಎ ಪಾಯಿಂಟ್, ಲೆಟ್ಸ್ ಕಾಲ್ ಮಿಡ್ ಪಾಯಿಂಟ್. ಕೇಳಿದ್ರು ಇದನ್ನು ಕೂಡ ಫಾರ್ಮುಲಾ ಓದಿರ್ತೀರ, ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬಂದಿರುತ್ತೆ, ನೆನಪಿದ್ಯಾ? ಮಿಡ್ ಪಾಯಿಂಟ್ ಫಾರ್ಮುಲಾ. So according to this midpoint formula, ಇದ್ರ ಪ್ರಕಾರ that is m equal to x1 plus x2 by 2, y1 plus y2 by 2. ಆಗ ನಿಮಗೆ m ಪಾಯಿಂಟ್ ಸಿಗುತ್ತೆ. ವೇರ್ m ಆಲ್ಸೋ ನಥಿಂಗ್ ಬಟ್ ಕೋಆರ್ಡಿನೇಟ್ಸ್ x, y ಅಂತ ತೆಗಿಬಹುದು. ಅದು ಕೂಡ ಕೋಆರ್ಡಿನೇಟ್ಸ್ ಸಿಗುತ್ತೆ ಫೈನಲಿ. ಅಂದ್ರೆ m ಅಲ್ಲೂ ಕೂಡ ಏನಿರುತ್ತೆ? x, y ಇರುತ್ತೆ, ಅದು ಸಿಗುತ್ತೆ ನಿಮ್ಗೆ ಇಲ್ಲಿ. ಇದೆಲ್ಲ ಕಲ್ತಿದ್ವಿ ಸರ್ 10th ಸ್ಟ್ಯಾಂಡರ್ಡಲ್ಲಿ, ಅದನ್ನೇ ಅಲ್ಲಿ ಕಂಟಿನ್ಯೂಷನ್ ಪೋರ್ಷನ್ ಅಷ್ಟೇ. ಸಿಂಪಲ್ ಆಗಿ ಹೇಳ, ಇನ್ನೇನೋ ಒಂದು ಕಾಮಿಡಿ ವೇನಲ್ಲಿ ಹೇಳಬೇಕು ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಪಾಯಿಂಟ್ ಇಡೋದು ಕಲ್ತಿದ್ರ ಗಾರ್ಡನ್ ರೋ, ಎಲ್ಲ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ರ. ಈಗ ಸ್ವಲ್ಪ ಹೈಯರ್, ಸ್ವಲ್ಪ ಬೆಳೆದಿದ್ದೀವಲ್ಲ, ಈಗ ಲೈನ್ ಹೊಡಿಯೋದು ಅಷ್ಟೇ ಸಿಂಪಲ್. ಜಾಯಿನ್ ಮಾಡಿದ್ದೀನಿ ಲೈನ್ ಆಗ್ತದೆ. ಕರೆಕ್ಟ್ ರಜಾ? ಸೊ ಈಗ ಇವೆರಡು ನೀವು ಬೇಸಿಕ್ ಆಗಿ 10th ಸ್ಟ್ಯಾಂಡರ್ಡ್ ಓದಿದ್ದು. ಬಟ್ ಈಗ ಓದ್ತಿರೋದೇನೋ ಸ್ಟ್ರೈಟ್ ಲೈನ್. ದ ಲೈನ್ ಇಸ್ ಏನೋ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್ಸ್. ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಪಾಯಿಂಟ್ ಮೂವ್ ಆಗ್ತಾ ಇದ್ರೆ ಲೈನ್ ಅಂತ ಕರಿತೀವಿ. ಆ ಲೈನ್ ಅನ್ನು ನಾನು ಹೇಗೆ ಎಕ್ಸ್ಪ್ರೆಷನ್ ಮಾಡ್ತೀನಿ ರಜಾ? ಸ್ಲೋಪ್ m, gradient of a line m. The slope of a line is totally depends upon a tangent of the inclination. Tangent of the inclination is called slope of a line andvi. Therefore slope m is equal to tan theta. Slope m equal to tan theta. It's super. Now dear friends, ಈಗ ಆ ಸ್ಲೋಪ್ ಪಾಯಿಂಟ್ ಅಲ್ಲಿ ಇಟ್ಕೊಬಿಟ್ಟು 4 ನೋಟ್ ನ ತಿಳ್ಕೊಂಡ್ವಿ. ಹಾರಿಜಾಂಟಲ್ ಆಗಿದ್ರೆ ಲೈನ್ ಸ್ಲೋಪ್ ಏನಾಗಿರುತ್ತೆ? ಲೈನ್ ಹಾರಿಜಾಂಟಲ್ ಆಗಿದ್ರೆ, ಲೈನ್ ಹಾರಿಜಾಂಟಲ್ ಇದ್ರೆ ಉಲ್ಟಾ ಹೇಳ್ಬೇಕು, ಸ್ಲೋಪ್ 0 ಸರ್. ಲೈನು ವರ್ಟಿಕಲ್ ಆಗಿದ್ರೆ ಸ್ಲೋಪ್ ಇನ್ಫಿನಿಟಿ ಸರ್. ಸಪೋಸ್ ದ ಸ್ಲೋಪ್ ಪಾಸಿಟಿವ್ ಯಾವಾಗ ಬರುತ್ತೆ? ಇನ್ ಕೇಸ್ ಆಫ್ ಲೈನ್ ಒಂದ್ ವೇಳೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ, ಇಲ್ಲೆಲ್ಲೋ ಇದ್ರೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ ಸ್ಲೋಪ್ ನೆಗೆಟಿವ್ ಆಗುತ್ತೆ. m ಈಕ್ವಲ್ ಟು ನೆಗೆಟಿವ್
ಎಲ್ಲಿ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಅದೇ ಫಸ್ಟ್ ಕ್ವಾಡ್ರೆಂಟ್ m ಈಕ್ವಲ್ ಟು m is ಪಾಸಿಟಿವ್. ಓಕೆನಾ? ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಈಗ ಎರಡು ಪಾಯಿಂಟ್ಸ್ಗಳು ಕೊಟ್ಟಾಗ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆಲ್ಲ 10th ಅಲ್ಲಿ ಬೇಸಿಕ್ ಆಗಿ ನೆನ್ಪಿಡ್ಕೊ, ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊ, ಆ ರೀಸನಿಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೆಡಿಂಗ್, ವೆರಿ ಇಂಪಾರ್ಟೆಂಟ್ ಹೆಡಿಂಗ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಈಗ ಎರಡು ಲೈನ್ಸ್ಗಳು ತಗೋಣ. ಈಗ ಒಂದೇ ಲೈನ್ ಇದೆ ಅನ್ಕೋ, ಹೀಗಿದೆ ಒಂದು ಲೈನ್ ಇದೆ, ಆ ಲೈನ್ ಸ್ಲೋಪ್ ಏನಾಗುತ್ತೆ ಹೇಳೋ, m ಈಕ್ವಲ್ ಟು tan θ ಆಗುತ್ತೆ, ಕರೆಕ್ಟಾ? ಈಗ ಮತ್ತೊಂದು ಲೈನ್ ಇದೆಯಪ್ಪ, ಇಫ್ ದೇರ್ ಆರ್ ಟೂ ಲೈನ್ಸ್, ಇಫ್ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಎರಡು ಲೈನ್ಸ್ ಪ್ಯಾರಲಲ್ ಆಗಿದ್ರೆ ಏನು ಸರ್ ಪ್ಯಾರಲಲ್, ಒಂದು ಹಿಂಗೆ ಹೋಗ್ತಿದೆ ಅಂದರೆ ಮತ್ತೊಂದು ಹಿಂಗೆ ಹೋಗಿರಬೇಕು, ಅದನ್ನ ಪ್ಯಾರಲಲ್ ಅಂತ ಕರಿತೀವಿ. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ ಇಸ್ ಡ್ಯಾಶ್, ಆ ಸ್ಲೋಪ್ನ ಕಂಡೀಷನ್ ಏನಾಗಿರುತ್ತೆ, ಈ ಥರ ಕ್ವಶನ್ ಕೇಳ್ಬೋದು. ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ರೈಸ್ ಆಗುತ್ತೆ. ಹಾಗೆ ಒಂದಾಯ್ತು. ಇನ್ನೊಂದು, ಸರ್ ಈ ಥರ ಒಂದು ಲೈನ್ ಇದೆ, ಇದಕ್ಕೆ ಇದೇನಾಗಿದೆ ಪರ್ಪೆಂಡಿಕ್ಯುಲರ್ ಆಗಿದೆ ನೋಡು, ಹಿಯರ್ ಇಸ್ ದ ಲೈನ್ 1 ಆಯ್ತಾ, ಇದು ಲೈನ್ 2 ಆಯ್ತಾ, ಇವೆರಡು ಕಂಡೀಷನ್ ಏನಾಯ್ತು, ದೀಸ್ ಟು ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಲ್ಲೇನಾಗಿದೆ, ಇದು ಲೈನ್ 1 ಆಯ್ತಾ, ಇದು ಲೈನ್ 2, ಇವೆರಡು ಏನಾಗಿದ್ದಾವೆ ಪ್ಯಾರಲಲ್ ಕಂಡೀಷನ್, ಇದು ಪರ್ಪೆಂಡಿಕ್ಯುಲರ್ ಕಂಡೀಷನ್, ಕರೆಕ್ಟಾ? ಈಗ ಕಂಡೀಷನ್ಸ್ ಬರುತ್ತೆ, ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್, ಒಂದು ಹೆಂಗೆ ಹೋಗ್ತಿದೆ, ಇನ್ನೊಂದು ಹಂಗೆ ಹೋಗ್ತಿದೆ, ಇದ್ರದ್ದು ಎಷ್ಟಿದೆ ಆಂಗಲ್ ಥೀಟಾ, ಇದ್ರದ್ದು ಕೂಡ ಥೀಟಾ, ಅವೆರಡು ಆಂಗಲ್ಸ್ ಇನ್ಕ್ಲಿನೇಷನ್ ಸೇಮ್ ಇರುತ್ತೆ. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್, ಆಗ ಸ್ಲೋಪ್ ಏನಾಗುತ್ತೆ. ಸೇಮ್ ವೇ ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಇವೆರಡರ ಮಧ್ಯೆ 90 ಡಿಗ್ರಿ ಇದೆ, ಆಗ ಸ್ಲೋಪ್ ಕಂಡೀಷನ್ ಏನಾಗುತ್ತೆ ಅದನ್ನ ನೋಡುವಂತ ಹೋಗೋಣ. ಸೊ ನೆಕ್ಸ್ಟ್ ಸಬ್ ಹೆಡಿಂಗ್, ಪ್ಲೀಸ್ ನೋಟ್ ಆನ್ ದ ಹೆಡಿಂಗ್, ಸಬ್ ಹೆಡಿಂಗ್ ದಟ್ ಈಸ್ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ಸ್, ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ಸ್, ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ಸ್, slope of parallel lines. Simple, dear friends. So let me consider axis system, the better way. Okay, with the axis even better ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು, ಆ ರೀಸನ್ಗೋಸ್ಕರ ಅಷ್ಟೇ. ಏನಾಗುತ್ತೆ ಹಾಗಾದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಲೈನ್, ಓಕೆ, ಇನ್ ದಿಸ್ ಲೈನಲ್ಲಿ ಹೀಗಿದೆಯಾ, ಸೊ ದಿಸ್ ವಾಟ್ ಆರಿಜಿನ್ ಪಾಯಿಂಟ್. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್, ಡಿಯರ್ ಫ್ರೆಂಡ್ಸ್, ಎರಡು ಲೈನ್ಸ್ಗಳು ಏನಾಗಿದ್ದಾವೆ ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡಬೇಕಾಗಿರೋದು, ಎರಡು ಲೈನ್ಸ್ಗಳು ಇಲ್ಲಿ ಪ್ಯಾರಲಲ್ ಆಗಿದ್ದಾವೆ, ಕರೆಕ್ಟಾ? ಸರಿ, ಪ್ಯಾರಲಲ್ ಆಗಿ ಬರಿಬೇಕು ನಾನೀಗ. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಲೆಟ್ ಮಿ ಕನ್ಸಿಡರ್ ಟೂ ಲೈನ್ಸ್. ಓಕೆ, ಹಿಯರ್ ಇಸ್ ಆರ್ ದ ಟೂ ಲೈನ್ಸ್, ಹೀಗಿದಾವೆ ಅನ್ಕೊಳ್ಬೋದಾ ನೀವು? ಓಕೆನಾ? ದಿಸ್ ಒನ್ ಆಫ್ ದ ಲೈನಾ. ಮತ್ತೊಂದು ಲೈನ್ ಹೊಡಿಬೇಕಾ ನೀವೀಗ, ಕರೆಕ್ಟಾ? ಸೊ ದಿಸ್ ಈಸ್ ಅನದರ್ ಲೈನ್. ಅಬ್ಸರ್ವ್ ಕೇರ್ಫುಲ್, ಏನು ಅರ್ಥ ಮಾಡ್ಕೊಂಡಿರಲಿ ಇವೆರಡರಲ್ಲಿ ಕಂಡೀಷನ್ ಏನಿದೆ, ದೀಸ್ ಟೂ ಲೈನ್ಸ್ ಆರ್ ಏನಾಗಿದ್ದಾವೆ ಪ್ಯಾರಲಲ್, ಕರೆಕ್ಟಾ? ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಬೋತ್ ಆರ್ ಪ್ಯಾರಲಲ್ ಲೈನ್ಸ್. ಇದು ಎಷ್ಟು ಆಂಗಲ್ ಇದೆ, ಇದು ಕೂಡ ಅಷ್ಟೇ ಆಂಗಲ್ ಇದೆ ಸರ್. ಸೊ ಸಿಂಪಲ್ ಡಿಯರ್ ಫ್ರೆಂಡ್ಸ್, ಇಫ್ ದಿಸ್ ಈಸ್ ಇದರ ಲೈನ್ 1 ಅಂತ ತಗೋಣ ನಾನು, ಲೆಟ್ ಮಿ ಕಾಲ್ ಲೈನ್ 1, ದಿಸ್ ಈಸ್ ಲೈನ್ 2. The line 1 is parallel to line 2. The line 1 is inclined at an angle of theta 1. Line 1 theta 1. Line 2 theta 2. Do you think theta 1 is equal to theta 2? Angle 1 equal to angle 2? Are you agree with this word? Suppose ಈಗ protractor ತಂದ್ಬಿಟ್ಟು ಇಲ್ಲಿ ಮೆಜರ್ ಮಾಡಪ್ಪ. ಪ್ರೊಟ್ರಾಕ್ಟರ್ ತಗೊಂಡು ಬಂದು ನೀನು ಮೆಜರ್ ಮಾಡಕ್ಕೆ ಹೊರಟ್ರೆ, ಡೂ ಯು ಥಿಂಕ್ ಇಸ್ ಇಟ್ ಪಾಸಿಬಲ್? ಇಲ್ಲೊಂದು ಪ್ರೊಟ್ರಾಕ್ಟರ್ ಹಿಂಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಮೆಜರ್ ಮಾಡಿದ್ರೆ 90 ಡಿಗ್ರಿ, ಇಲ್ಲಿ ಎಷ್ಟು ಹಿಂಗೆ ಬರುತ್ತೆ ಇದು? ಸಿಮಿಲರ್ ಅದನ್ನೇ ತಂದು ಇಲ್ಲಿ ಮೆಜರ್ ಮಾಡಿದ್ರೆ ಸೇಮ್ ಬರುತ್ತಾ, ಡಿಫ್ರೆಂಟ್ ಬರುತ್ತೆ ಆ್ಯಂಗಲ್? ಎಷ್ಟು ಬರುತ್ತೆ? ಆ್ಯಂಗಲ್ ಶುಡ್ ಬಿ ಸೇಮ್, ಈಕ್ವಲ್ ಬರಲೇಬೇಕು, ಆಯ್ತಾ? ಇದು ಎಷ್ಟಿದೆ? theta 2 ಇದೆ, here is theta 1 ಇದೆ. So because of two lines are parallel, then theta 1 is equal to theta 2. ಯಾಕಾಗಿ? Because ಕಂಡೀಷನ್ ಏನು? ಲೈನ್ಸ್ ಆರ್ ಪ್ಯಾರಲಲ್, ಲೈನ್ಸ್ ಆರ್ ಪ್ಯಾರಲಲ್. ಸೊ ಲೈನ್ಸ್ ಪ್ಯಾರಲಲ್ ಆಗಿರೋದ್ರಿಂದ theta 1 equal to theta 2. ಬಟ್ ವಿ ನೋ ದಟ್ ವಾಟ್ ಈಸ್ tan theta ಸರ್? ಸ್ಲೋಪ್ ಅಂದ್ರೆ ಏನು ರಜಾ? ಅದು ಹೇಳ್ಕೊಟ್ಟಿದ್ದಾನಲ್ಲ, ಸ್ಲೋಪ್ ಆರ್ m equal to tan theta ಅಂತ, ಕರೆಕ್ಟಾ? If m equal to tan theta, then let me apply tan on both the side. Therefore, tan theta 1 equal to tan theta 2 ಆಗುತ್ತೆ. ಎರಡು ಸೈಡ್ tan ಹಾಕಿದ್ದೀನಿ ರಜಾ, ಇಲ್ಲೂ tan ಬರ್ದಿದ್ದೀನಿ, ಇಲ್ಲೂ ಕೂಡ tan ಬರ್ದಿದ್ದೀನಿ, ಅಷ್ಟೇ, ದಟ್ಸ್ ಇಟ್. then ಏನಾಯ್ತು ಈಗ? tan theta 1 equal to tan theta 2 ಆಯಿತು. If tan theta 1 equal to tan theta 2, what do you mean by tan theta? Tan theta ಅಂದ್ರೆ ಏನು?
ಸ್ಲೋಪ್ ಅಂತ. ಹಾಗಾದ್ರೆ ಲೆಟ್ ಮಿ ಕಾಲ್ m1 equal to m2 ಬರಿಬೋದಾ? ಎಸ್ ಸರ್, ದಿಸ್ ಇಸ್ ವಾಟ್ ಎ ಡೆಫಿನೇಷನ್. ಅಂದ್ರೆ ಈ ಲೈನ್ ದಿಸ್ ಲೈನ್ 1 and this line 2. The line 1 slope is m1, line 2 slope is m2. Okay, ಹಾಗಾದ್ರೆ if two lines are parallel, condition ಏನಾಯ್ತು here? If two lines are parallel, then their slope is equal. Condition ಬರಿಬೋದಾ? If two lines are parallel, if two lines are parallel, then their slope is ಏನಾಗಿರುತ್ತೆ? ಸ್ಲೋಪ್ಸ್ ಸೇಮ್ ಆರ್ ಈಕ್ವಲ್ ಆಗಿರುತ್ತೆ. ಸೇಮ್ ಆರ್ ಈಕ್ವಲ್ ಅಂತ ಬರಿಬೋದು. ಓಕೆನಾ? ಎರಡು ಲೈನ್ಸ್ಗಳು ಪ್ಯಾರಲ್ ಆಗಿದ್ದಾವೆ ಅಂದ್ರೆ ಸ್ಲೋಪ್ ಸೇಮ್ ಇರುತ್ತೆ ಅಂತ ಅರ್ಥ. ಈಗ ಇನ್ನೊಂದು ರಜ, ಇದೇ ತರನೇ ಇದು ಪ್ಯಾರಲೈನ್ಸಿ ಕಂಡೀಷನ್ ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಬಾ. ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್. ಆಂಗಲ್ ಕೊಡ್ತಾನೆ, ಟ್ಯಾಂಟೆಡ್ ಹಾಕಿದ್ರೆ ಮುಗೀತು, ಸ್ಲೋಪ್ ಬರುತ್ತೆ. ಅವನೇ ಕೊಟ್ಟಿರ್ತಾನೆ ಆಂಗಲ್. ಆಲ್ರೆಡಿ ಟ್ರಿಗ್ನೋಮೆಟ್ರಿ ಹೇಳ್ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ನೂ ಬೀಸಿ ನಿಮಗೆ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ ಗೊತ್ತಿರೋದ್ರಿಂದ, ನೀವು ಗೊತ್ತಿಲ್ಲ ಅಂತ ಅಂದ್ರೆ ಮೆನಿ ಕ್ಲಾಸಸ್ ಇದಾವೆ, ವಾಚ್ ಮಾಡ್ಬಿಡಿ. ಓಕೆ, ಅದು ಗೊತ್ತಿತ್ತು ದೆನ್ ಇಟ್ಸ್ ಈಸಿ, ಸಿಂಪಲ್ ರಜಾ. ಈಗ ಸ್ಲೋಪ್ ಆಫ್ ಪ್ಯಾರಲೈನ್ಸ್ ಗೊತ್ತಾಯ್ತು. ಹಾಗಾದ್ರೆ ನೆಕ್ಸ್ಟ್ ಕಲಿಯೋಣ. ನೆಕ್ಸ್ಟ್ ಹೋಗೋಣ ಮುಂದೆ ಬರ್ಕೊಂಡ್ಯಾ? ಓಕೆ, ಗುಡ್. ಸೊ ನೆಕ್ಸ್ಟ್ ಸ್ಲೋಪ್ ಆಫ್, ನೆಕ್ಸ್ಟ್ ಹೆಡಿಂಗ್ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಈಗ ಲೈನ್ಸ್ಗಳು ಪರ್ಪೆಂಡಿಕ್ಯುಲರ್ ಆಗಿದಾವೆ. ಹೇಗಿರುತ್ತೆ ಹೇಳೋ ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂದ್ರೆ? ನೋಡಪ್ಪ ರಜಾ, ಒಂದು ಲೈನ್ ಹೀಗೆ ಹೋಗಿದ್ದಾನೆ, ಇನ್ನೊಂದು ಲೈನ್ ಹಿಂಗೆ ಬಂದಿರ್ಬೇಕು, ಹೌದಾ? ಇದು ಪರ್ಪೆಂಡಿಕ್ಯುಲಾರಿಟಿ. ಇದಕ್ಕೆ ಇದು ಪರ್ಪೆಂಡಿಕ್ಯುಲರ್. ಒಂದು ಹಿಂಗೆ ಹೋಗಿದೆ ಅಂದ್ರೆ ಇನ್ನೊಂದು ಹೀಗೆ ಬಂದಿರಬೇಕು, ಇವೆರಡು ಪರ್ಪೆಂಡಿಕ್ಯುಲರ್. ಇನ್ನೊಂದು ಸಪೋಸ್ ಹೀಗೆ ಬಂದಿದೆ ಅಂತ ಅಂದ್ರೆ ಇನ್ನೊಂದು ಹಿಂಗೆ ಹೋಗ್ಬೇಕು, ಕರೆಕ್ಟಾ? ಮಧ್ಯ 90 ಡಿಗ್ರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟು. ದಟ್ಸ್ ಇಟ್, ಸಿಂಪಲ್ ಕಾನ್ಸೆಪ್ಟ್. ನಾವು ವಿತ್ ರೆಸ್ಪೆಕ್ಟ್ ಟು ದಿಸ್, ಈ ಒಂದು ಕಾನ್ಸೆಪ್ಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್, ಎರಡು ಲೈನ್ಸ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಅಗೇನ್ ಹಿಯರ್ ಆಲ್ಸೋ ಲೆಟ್ ಬಿ ಕನ್ಸಿಡರ್ ಬೆಟರ್ ಆಕ್ಸಿಸ್ ಸಿಸ್ಟಮ್. ಓಕೆನಾ? ಆಕ್ಸಿಸ್ ತಗೋಣ. ಹೇಗೆ ಇನ್ ದಿಸ್ ಕೇಸ್ ಈ ತರ ಏನಿದೆ, ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ವೈ ಆಕ್ಸಿಸ್. ಹಿಯರ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಲೆಟ್ ಬಿ ಕನ್ಸಿಡರ್ ಟೂ ಲೈನ್ಸ್. ಓಕೆ, ಹಿಯರ್ ದೇರ್ ಇಸ್ ಅ ಲೈನ್, ಲೆಟ್ ಮಿ ಕಾಲ್ line 1. ಓಕೆ, line 1, and I am going to consider one more line which is here. Let me call this a line 2. The first line is perpendicular to second line. ಕರೆಕ್ಟ್ ರಜಾ? ಇದಕ್ಕೆ ಇವೆರಡಕ್ಕೆ ಏನಾಗಿದೆ ಹೇಳಿ? ಇವೆರಡರ ಮಧ್ಯೆ 90 ಡಿಗ್ರಿ ಇದೆ, ಪರ್ಪೆಂಡಿಕ್ಯುಲರ್ ಆಗಿದೆ. The line 1 is perpendicular to line 2. So dear students, for you people there is no derivations ಇಲ್ಲ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಫಾರ್ಮಾ ಎತ್ಕೊಳ್ಳೋ ಟ್ರೈ ಮಾಡ್ತೀನಿ. ಎರಡು ಲೈನ್ಸ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಈಗ ಲೈನ್ 1 ಇದೆ ರಜಾ, ಲೈನ್ 1. ಓಕೆನಾ? Another one is line 2. The line 1 which inclination is θ1, line 2 which inclination is θ2. ಅಗ್ರಿನಾ? ಸಪೋಸ್ ಸಿಂಪಲ್ ಆಗಿ ಇಲ್ಲಿಂದ ಇಲ್ಲಿಗೆ ನಾನು θ1 ಅಂತ ಕರೆಯೋಣ. ಅಂಡ್ ಇದೇನಾಗಿರತ್ತೆ, ಹಾಗೆ ಇದೆ ಮುಂದೋದ್ರೆ ದಿಸ್ ಮೇ ಬಿ θ2 ಆಗುತ್ತೆ. θ2 ಹೇಗತ್ತೋ, θ1 ಅಂಡ್ θ2 ಏನೋ. ಸಪೋಸ್ ಈಗ ಅವೆರಡರದ್ದು ಸ್ಲೋಪ್ ಏನಾಗುತ್ತೆ? ಇಟ್ ಸ್ಲೋಪ್ ಈಸ್, ಇದು ಸ್ಲೋಪ್ ಏನಾಗಿರುತ್ತೆ? ಸ್ಲೋಪ್ ಈಸ್ m1 ಆಗಿರುತ್ತೆ, ಕರೆಕ್ಟಾ? ಇದ್ರ ಸ್ಲೋಪ್ ಏನಾಗಿರುತ್ತೆ? ಲೈನ್ 2 ನ ಸ್ಲೋಪ್ ಈಸ್ m2 ಆಗಿರುತ್ತೆ. ಓಕೆನಾ? m1 ಅಂಡ್ m2. ಸೊ ಹಿಯರ್ ಏನ್ ಹೇಳ್ತಾನೆ ರಜಾ ಕೇಳೋ, ಅರ್ಥ ಮಾಡ್ಕೋ. ದ ಟ್ಯಾನ್ θ1 ಆಫ್ಟರ್ ದ ಡಿರವೇಶನ್, ಇನ್ನು ಟ್ರಿಗ್ನೋಮೆಟ್ರಿಯಲ್ಲಿ ನಿಮ್ಗೊಂದು ಕಾಂಪೌಂಡ್ ಆಂಗಲ್ ಅಂತ ಒಂದು ಫಾರ್ಮುಲಾ ಬರ್ತಿತ್ತು, ಅಲ್ಲಿ ಮೆಜರ್ ಮಾಡಿ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ಲಿ ಹಾಗೂ ತಗೊಳ್ಬೋದಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ನೀವು ಕಾಂಪೌಂಡ್ ಆಂಗಲ್ ಅಲ್ಲಿ ಒಂದು ಕಂಡೀಷನ್ಸ್ ಬರುತ್ತೆ, ಟ್ಯಾನ್ ಆಫ್ θ1 ಟ್ಯಾನ್ a minus b or tan of a plus b, ಅಲ್ಲಿಂದ ಯೂಸ್ ಮಾಡಿ ಡಿರೈವೇಷನ್ ಮಾಡ್ಕೊ ಬರ್ತೀವಿ. ಬಟ್ ಫಾರ್ ಯು ದೇರ್ ಇಸ್ ನಾಟ್ ರಿಕ್ವೈರ್ಡ್. ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರೆ ಈ ಚಾಪ್ಟರ್ ಮುಂದೆ ಹೋಗ್ಬೋದು. ಹಾಗಾದ್ರೆ tan θ1 ಇಂಟು tan θ2 ಈಸ್ ಈಕ್ವಲ್ ಟು -1. ಇದು ಎಲ್ಲಿಂದ ಬರುತ್ತೆ ಸರ್ ಕೇಳಿದ್ರೆ ಆಫ್ಟರ್ ದ ಡಿರೈವೇಷನ್ಸ್. ಬಟ್ ಫಾರ್ ಯು ಪೀಪಲ್ ದೇರ್ ಇಸ್ ನೋ ಡಿರೈವೇಷನ್ಸ್, ನಿಮಗೆ ಡಿರೈವೇಷನ್ಸ್ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಫಾರ್ಮುಲಾ ಬರ್ಸಿದ್ದೀನಿ, ಕೊಟ್ಟಿದ್ದೀನಿ. ಸರ್ ವಾಟ್ ಇಸ್ tan θ? tan θ ಅಂದ್ರೆ ಏನು ಸರ್? ಏನ್ tan θ ಅಂದ್ರೆ? tan θ ಏನ್ ಹೇಳುತ್ತೆ? ಮೈಂಡ್ ಅಲ್ಲಿ ಇಟ್ಕೋ, ಆಲ್ವೇಸ್ ಸ್ಲೋಪ್ ಅಂತ. ಈ ಚಾಪ್ಟರ್ ಅಲ್ಲಿ ನೀನು ಅಡ್ಜಸೆಂಟ್ ಬೈ ಆಪೋಸಿಟ್ ಕೇಳೋ ಅವಶ್ಯಕತೆ ಇಲ್ಲ. ಈ ಚಾಪ್ಟರ್ ಅಲ್ಲಿ ಬಂದಾಗ ಸ್ಲೋಪ್ ಸರ್ ಅಂತ ಹೇಳ್ಬಿಡ್ಬೇಕು ಅಷ್ಟೇ. ಸ್ಟ್ರೈಟ್ ಲೈನ್ ಅಲ್ಲಿ tan θ ಅಂದ್ರೆ ಸ್ಲೋಪ್. ಹಾಗಾದ್ರೆ ಈಗ tan θ1 ಏನ್ ಹೇಳುತ್ತೆ? tan θ1 ಯಾರನ್ನ ಹೇಳುತ್ತೆ? ಸ್ಲೋಪ್ ಆಫ್ ಲೈನ್ 1.
tan theta 2 ಯಾರ ಬಗ್ಗೆ ಹೇಳುತ್ತೆ? ಸ್ಲೋಪ್ ಆಫ್ ಲೈನ್ 2 ಹೇಳುತ್ತೆ. ಸೊ tan theta 1 ಮೀನ್ಸ್ ಐ ಕ್ಯಾನ್ ಕಾಲ್ m1, tan theta 2 ಮೀನ್ಸ್ m2 ಈಸ್ ಈಕ್ವಲ್ ಟು -1, ಈಸ್ ಈಕ್ವಲ್ ಟು -1. ಓಕೆನಾ? ಇದು ಯಾವಾಗ ಸರ್? If two lines are perpendicular, then their slope conditions will be tan theta 1 into tan theta 2 equal to -1, or m1 into m2 will be equal to -1. So these two are very, very, very important in this chapter. If two lines are parallel, first condition, two lines are parallel, then slope is same or equal. Or if two lines are perpendicular to each other, then tan theta 1 into tan theta 2 equal to -1, or m1 into m2 equal to -1. ಸೊ ಇದನ್ನು ಯೂಸ್ ಮಾಡ್ಕೊಬಿಟ್ಟು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಕಂಟಿನ್ಯೂ ಮಾಡೋಣ. ಬರ್ಕೊಂಡ್ರಾಯ್ತು, ಗೊತ್ತಾಯ್ತಲ್ಲ? ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಿಮ್ಗೊಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಸೊ ವಾಟ್ ಇಸ್ ದಟ್ ಎಕ್ಸಾಂಪಲ್? ಇಲ್ಲೊಂದು 2-3 ಎಕ್ಸಾಂಪಲ್ ತಗೋಣ ಇದ್ರ ಮೇಲೆ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು. ಸೊ ಇದಕ್ಕಿಂತ ಮುಂಚೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಈ ಒಂದು ಕ್ಲಾಸ್ ಇಲ್ಲಿವರೆಗೂ ನಾನು ಜಸ್ಟ್ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದು ಕೂಡ. ಕ್ಲಾಸ್ ನಂಬರ್ 2 ನಲ್ಲಿ ಇದ್ರ ಮೇಲೆ ಎಕ್ಸಾಂಪಲ್ಸ್ ತಗೊಂಡು ನಾನು ಕಂಟಿನ್ಯೂ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮತ್ತೆ ಸಿಗುತ್ತೆ, ಅದರಲ್ಲಿ ಅವೈಲೇಬಲ್ ಆಗ್ತಾ ಬರುತ್ತೆ. ಥ್ಯಾಂಕ್ ಯು.